ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21 ನಾಜೀರನ ಪ್ರತಿಷ್ಠೆ ಭಾಗ 24. ಪ್ರತಿಷ್ಠೆಯ ನಂತರದ ಪ್ರತಿಫಲ. ನಾಜೀರನ ಪ್ರತಿಷ್ಠೆ ಮುಕ್ತಾಯದ ಮುಂದುವರಿದ ಭಾಗವಾಗಿ ಈ ಇಡೀ ಸಮಾರಂಭದ ಅತ್ಯಂತ ಕೋಮಲವಾದ ಕ್ಷಣಗಳಲ್ಲಿ ಒಂದಕ್ಕೆ ನಾವೀಗ ಬಂದಿದ್ದೇವೆ. ಅರಣ್ಯಕಾಂಡ 6ನೇ ಅಧ್ಯಾಯ 19 ಮತ್ತು 20 ವಾಕ್ಯದ ಪ್ರಕಾರ ನಾಜೀರ್ ವ್ರತಸ್ಥನ ತಲೆಯ ಕೂದಲನ್ನು ಕ್ಷೌರ ಮಾಡಿದ ನಂತರ ಯಾಜಕನು ಟಗರಿನ ಬೇಯಿಸಿದ ಭುಜವನ್ನು, ಬುಟ್ಟಿಯಿಂದ ಹುಳಿಯಿಲ್ಲದ ಒಂದು ಸಿಹಿ ರೊಟ್ಟಿಯನ್ನು ಮತ್ತು ಒಂದು ಹುಳಿಯಿಲ್ಲದ ತೆಳುವಾದ ರೊಟ್ಟಿಯನ್ನು ತೆಗೆದುಕೊಂಡು ಅವೆಲ್ಲವನ್ನು ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇಡುತ್ತಾನೆ. ನಂತರ ಈ ಪಾಠವು ನಮಗೆ ಒಂದು ಗಮನಾರ್ಹ ವಿಷಯವನ್ನು ತಿಳಿಸುತ್ತದೆ. ಈ ವಸ್ತುಗಳು ಯಾಜಕನಿಗೆ ಪವಿತ್ರವಾದವುಗಳಾಗಿವೆ. ಅಂದರೆ ಯಾಜಕನಿಗೆ ಸೇರಬೇಕಾದ ವ್ರತವನ್ನು ಪೂರೈಸದವನ ಕೈಗಳಲ್ಲಿ ಇಡಲಾಗುತ್ತದೆ ಮತ್ತು ಇದು ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನ ಗುಡಾರದ ಬಾಗಿಲಲ್ಲಿಯೇ ನಡೆಯುತ್ತದೆ. ಇಲ್ಲಿನ ಕ್ರಮವು ಬಹಳ ಮುಖ್ಯವಾದುದು. ಮೊದಲನೆಯದಾಗಿ ಪ್ರತ್ಯಕ್ಷೆಯ ದಿನಗಳು ಪೂರೈಸಲ್ಪಡುತ್ತವೆ. ನಾಜೀರ್ ವ್ರತಸ್ಥನು ನಿಗದಿತ ಅವಧಿಯನ್ನು ಯಶಸ್ವಿಯಾಗಿ ಮುಗಿಸಿದನು. ನಂತರ ಕೂದಲನ್ನು ಕ್ಷೌರ ಮಾಡಿ ಕೆಳಗಿಡಲಾಗುತ್ತದೆ, ಏಕೆಂದರೆ ವ್ರತದ ಆ ತಾತ್ಕಾಲಿಕ ಸಂಕೇತವು ತನ್ನ ಉದ್ದೇಶವನ್ನು ಪೂರೈಸಿದ ಮತ್ತು ಸರಿಯಾಗಿ ಅದೇ ಕ್ಷಣದಲ್ಲಿ ಯಾಜಕನು ನಾಜೀರ್ ವ್ರತಸ್ಥನ ಕೈಗಳನ್ನು ತುಂಬಿಸುತ್ತಾನೆ. ಇದು ನಷ್ಟದ ಚಿತ್ರಣವಲ್ಲ, ಇದು ಸ್ವೀಕರಿಸುವಿಕೆಯೊಂದಿಗೆ ಕೊನೆಗೊಳ್ಳುವ ಪೂರ್ಣತೆಯ ಚಿತ್ರಣವಾಗಿದೆ. ಅಲ್ಲದೆ ನಾಜೀರ್ ವ್ರತಸ್ಥನು ತನಗೆ ಬೇಕಾದುದನ್ನು ತಾನೇ ಕಿತ್ತುಕೊಳ್ಳಲಿಲ್ಲ, ಯಾಜಕನೇ ಅದನ್ನು ಅವನ ಕೈಗಳಲ್ಲಿ ಇರಿಸುತ್ತಾನೆ. ಇದರರ್ಥ ಅದು ಯೆಹೋವನ ಆಜ್ಞೆಯಂತೆ ನೀಡಲ್ಪಟ್ಟಿದೆ. ಅದು ಉಡುಗೊರೆಯ ಹೊರತು ಕಳ್ಳತನವಲ್ಲ, ಅದು ಕೃಪೆಯೇ ಹೊರತು ಗರ್ವವಲ್ಲ. ನಿಯಮದ ಪ್ರಕಾರ ಈ ಭಾಗಗಳು ಯಾಜಕನಿಗೆ ಸೇರಿದವು ಮತ್ತು ಪವಿತ್ರವಾದವುಗಳಿದ್ದವು. ಸಮಾಧಾನ ಬಲಿಯ ಭುಜದ ಭಾಗವು ಯಾಜಕನಿಗೆ ನಿಗದಿಪಡಿಸಿದ ಪವಿತ್ರ ಭಾಗವಾಯಿತು. ರೊಟ್ಟಿಯ ಭಾಗಗಳು ಸಹ ಯಾಜಕ ಸೇವೆಯ ಆಸ್ತಿಯಾದವು. ಆದರೂ ಯಾಜಕನು ಅವುಗಳನ್ನು ನಾಜೀರ್ ವ್ರತಸ್ಥನ ಕೈಯಲ್ಲಿ ಇರಿಸಿ ಯೆಹೋವನ ಮುಂದೆ ಎತ್ತುತ್ತಾನೆ. ಇದು ಒಂದೇ ಸಮಯದಲ್ಲಿ ಸಾಂತ್ವನ ನೀಡುವ ಪಾಠವನ್ನು ಕಲಿಸುತ್ತದೆ. ಪ್ರತಿಷ್ಠಾಪನೆಯ ಅಂತ್ಯದಲ್ಲಿ ಯೆಹೋವನು ನಂಬಿಗಸ್ತರನ್ನು ಬರಿಗೈಲಿ ಬಿಡುವುದಿಲ್ಲ. ಯೆಹೋವನು ನೀನು ಸಹಿಸಿಕೊಂಡಿದ್ದಿ ಆಯ್ತು, ಈಗ ಏನೂ ಇಲ್ಲದೆ ಹೊರಟು ಹೋಗು ಎಂದು ಹೇಳುವುದಿಲ್ಲ. ಆತನು ಕೈಗಳನ್ನು ತುಂಬಿಸುತ್ತಾನೆ ಮತ್ತು ಆತನು ಕೈಗಳನ್ನು ಪವಿತ್ರವಾದ ವಸ್ತುಗಳಿಂದ ತುಂಬಿಸುತ್ತಾನೆ. ಇದು ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಒಂದು ಬಲವಾದ ಆತ್ಮಿಕ ಚಿತ್ರಣವನ್ನು ನೀಡುತ್ತದೆ. ಕ್ರಿಸ್ತನೇ ನಮ್ಮ ಮಹಾಯಾಜಕ. ನಾವು ನಮ್ಮ ಸ್ವಂತ ಬಲದಿಂದ ರಕ್ಷಿಸಲ್ಪಟ್ಟಿಲ್ಲ. ನಾವು ಕೇವಲ ಮಾನವ ಪ್ರಯತ್ನದಿಂದ ಚೆನ್ನಾಗಿ ಓಡಿದ್ದಕ್ಕಾಗಿ ನಮ್ಮನ್ನು ಸ್ವೀಕರಿಸಲಾಗಿಲ್ಲ. ಆದರೂ ಸಹನೆಯ ನಂತರ ಪ್ರತಿಫಲ ನೀಡುವುದಕ್ಕಾಗಿ ಯೆಹೋವನು ವಾಗ್ದಾನ ಮಾಡುತ್ತಾನೆ. ಪೌಲನು ಹೀಗೆ ಹೇಳಿದನು, ನಾವು ಸಹಿಸಿಕೊಂಡರೆ ಆತನೊಂದಿಗೆ ಆಳುವೆವು. 2 ತಿಮೋಥಿ 2ನೇ ಅಧ್ಯಾಯ 12ನೇ ವಾಕ್ಯ. ಪ್ರಕಟಣೆಯ ಗ್ರಂಥವು ಮೊದಲನೆಯ ಪುನರುತ್ಥಾನದಲ್ಲಿ ಜೀವಕ್ಕೆ ಬಂದವರ ಬಗ್ಗೆ ಮಾತನಾಡುತ್ತಾ ಅವರು ದೇವರು ಮತ್ತು ಕ್ರಿಸ್ತನ ಯಾಜಕರಾಗಿರುವರು ಮತ್ತು ಆತನೊಂದಿಗೆ ಆಳುವರು ಎಂದು ಹೇಳುತ್ತದೆ. ಪ್ರಕಟಣೆ ಬರೆದ ಪತ್ರಿಕೆ 20ನೇ ಅಧ್ಯಾಯ 4ನೇ ಮತ್ತು 6ನೇ ವಾಕ್ಯ. ಈ ಭಾಷೆಯ ಕೇವಲ ಕಾವ್ಯಾತ್ಮಕವಲ್ಲ, ಇದು ಪ್ರತಿಫಲದ ಭಾಷೆ, ಇದು ಯಾಜಕತ್ವದ ಭಾಷೆ, ಇದು ರಾಜ್ಯದ ಭಾಷೆ. ನಂಬಿಗಸ್ತ ಓಟವು ಮುಗಿದ ನಂತರ ಕ್ರಿಸ್ತನ ರಾಜ್ಯಕ್ಕೆ ಸೇರಿದ ವಿಷಯಗಳಲ್ಲಿ ಪಾಲು ಇರುತ್ತದೆ ಎಂದು ಇದು ಹೇಳುತ್ತದೆ. ಆದುದರಿಂದ ಅರಣ್ಯಕಾಂಡ 6ರ ಈ ಕ್ಷಣವು ಜಯಶಾಲಿಯಾದವನ ಕೈಗಳಲ್ಲಿ ಕ್ರಿಸ್ತನು ತನಗೆ ಸೇರಿದ ವಿಷಯಗಳನ್ನು ಇರಿಸುವುದರ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ನಾಜೀರ್ ವ್ರತಸ್ಥನು ಯಾಜಕನಿಗೆ ಪವಿತ್ರವಾದುದನ್ನು ಪಡೆಯುತ್ತಾನೆ.
ಆತ್ಮಿಕವಾಗಿ ಜಯಶಾಲಿಯು ಯಾಜಕ ಅರಸನಿಗೆ ಸೇರಿದ್ದನ್ನು ಪಡೆಯುತ್ತಾನೆ. ಇದು ಜಯಶಾಲಿಯು ಸ್ವಾಭಾವಿಕವಾಗಿ ಅರ್ಹನಾಗಿದ್ದಾನೆ ಎಂಬ ಕಾರಣಕ್ಕಲ್ಲ, ಬದಲಾಗಿ ಯೆಹೋವನ ಕೃಪೆಯಿಂದ ಹಂಚಿಕೊಳ್ಳುತ್ತಾನೆ ಎಂಬ ಕಾರಣಕ್ಕಾಗಿ. ಇದಕ್ಕಾಗಿಯೇ ಹೊಸ ಒಡಂಬಡಿಕೆಯು ಬಾಧ್ಯತೆ ಅಥವಾ ಉತ್ತರಾಧಿಕಾರದ ಬಗ್ಗೆ ಮಾತನಾಡುತ್ತದೆ. ದೇವರ ವಾರಸುದಾರರು ಮತ್ತು ಕ್ರಿಸ್ತನೊಂದಿಗೆ ಸಹವಾರಸುದಾರರು ಎಂದು ಅದು ಹೇಳುತ್ತದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯ. ಇದು ಕೂಲಿಯಾಗಿ ಗಳಿಸಿದ ರಾಜ್ಯವಲ್ಲ, ಬದಲಾಗಿ ನೀಡಲ್ಪಟ್ಟ ರಾಜ್ಯವಾಗಿದೆ. ಮತ್ತು ಇದು ಗರ್ವದಿಂದ ಕಿತ್ತುಕೊಂಡ ಪ್ರತಿಫಲವಲ್ಲ, ಬದಲಾಗಿ ನಂಬಿಗಸ್ತೆಯ ನಂತರ ನೀಡಲ್ಪಟ್ಟ ಪ್ರತಿಫಲವಾಗಿದೆ. ಈಗ ಹುಳಿಯಿಲ್ಲದ ತೆಳುವಾದ ರೊಟ್ಟಿ ಬಹಳ ಅರ್ಥಪೂರ್ಣವಾಗುತ್ತದೆ. ಅದರಲ್ಲಿ ಹುಳಿ ಇಲ್ಲದಿರುವುದರಿಂದ ಅದು ಪವಿತ್ರತೆಯನ್ನು ಮತ್ತು ಭ್ರಷ್ಟಾಚಾರದಿಂದ ಅಥವಾ ಕೊಳೆಯಿಂದ ಮುಚ್ಚಲ್ಪಡದ ಸ್ಥಿತಿಯನ್ನು ಸೂಚಿಸುತ್ತದೆ. ಹುಳಿಯು ಹರಡುವ ಭ್ರಷ್ಟಾಚಾರದ ಚಿತ್ರಣವಾಗಬಲ್ಲದು ಎಂದು ನ್ಯಾಯಪ್ರಮಾಣವು ಎಚ್ಚರಿಸುತ್ತದೆ. ಪಸ್ಕಾ ಹಬ್ಬದ ಸಮಯದಲ್ಲಿ ಹುಳಿಯನ್ನು ತೆಗೆದುಹಾಕಬೇಕೆಂದು ಯೆಹೋವನು ಆಜ್ಞಾಪಿಸಿದನು. ವಿಮೋಚನಕಾಂಡ 12ನೇ ಅಧ್ಯಾಯ 15ನೇ ವಾಕ್ಯ. ಕಪಟ ನಾಟಕದ ಹುಳಿಯ ಬಗ್ಗೆ ಮೆಸ್ಸಿಯನು ಎಚ್ಚರಿಸಿದಾಗ ಲೂಕ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ, ಪ್ರಾಮಾಣಿಕತೆ ಮತ್ತು ಸತ್ಯವೆಂಬ ಹುಳಿಯಿಲ್ಲದ ರೊಟ್ಟಿಯಿಂದ ಪಸ್ಕವನ್ನು ಆಚರಿಸಿರಿ ಎಂದು ಪೌಲನು ವಿಶ್ವಾಸಿಗಳಿಗೆ ಹೇಳಿದನು. 1 ಕೊರಿಂಥದವರಿಗೆ 5ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಆದುದರಿಂದ ವ್ರತದ ಕೊನೆಯಲ್ಲಿ ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಹುಳಿಯಿಲ್ಲದ ರೊಟ್ಟಿಯನ್ನು ಇರಿಸಿದಾಗ ಅದು ಯೆಹೋವನ ಜನರ ಅಂತಿಮ ಸ್ಥಿತಿಯನ್ನು ಚಿತ್ರಿಸಬಹುದು. ಯಾವುದೇ ಭ್ರಷ್ಟಾಚಾರವಿಲ್ಲದ, ಗುಪ್ತವಾದ, ಕಪಟವಿಲ್ಲದ ಮತ್ತು ಆಂತರ್ಯದ ಮನುಷ್ಯನನ್ನು ಕೊಳೆಯಿಲ್ಲದ ಸ್ಥಿತಿ. ಇದು ನೇರವಾಗಿ ಪುನರುತ್ಥಾನದ ನಿರೀಕ್ಷೆಗೆ ಸಂಪರ್ಕ ಹೊಂದಿದೆ. ಸತ್ತವರು ಅಕ್ಷಯರಾಗಿ ಎಬ್ಬಿಸಲ್ಪಟ್ಟವರು ಮತ್ತು ಈ ಮೃತ್ಯುವಾದದ್ದು ಅಮರತ್ವವನ್ನು ಧರಿಸಿಕೊಳ್ಳಬೇಕು ಎಂದು ಪೌಲನು ಹೇಳುತ್ತಾನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 52 ಮತ್ತು 54ನೇ ವಾಕ್ಯ. ಶರೀರವು ಕ್ಷಯವುಳ್ಳದಾಗಿ ಬಿತ್ತಲ್ಪಟ್ಟು ಅಕ್ಷಯವುಳ್ಳದಾಗಿ ಎಬ್ಬಿಸಲ್ಪಡುತ್ತದೆ ಎಂದು ಅವನು ಹೇಳುತ್ತಾನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 42ನೇ ವಾಕ್ಯ. ನಮ್ಮ ಬಾಧ್ಯತೆಯು ಅಕ್ಷಯವು ನಿರ್ಮಲತ್ವವು ಬಾಡಿ ಹೋಗುವುದನ್ನು ಆಗಿದೆ ಎಂದು ಪೇತ್ರನು ಹೇಳುತ್ತಾನೆ. 1 ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಮಹಿಮೆ, ಗೌರವ ಮತ್ತು ಅಮರತ್ವವನ್ನು ಹುಡುಕುವವರ ಬಗ್ಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯು ಹೇಳುತ್ತದೆ. ಆದುದರಿಂದ ಹುಳಿಯಿಲ್ಲದ ರೊಟ್ಟಿಯ ಅಕ್ಷತೆಯನ್ನು ಸೂಚಿಸುತ್ತದೆ ಎಂದು ಎಂದಿಗೂ ಹಾಳಾಗದ ಅಮರ ಜೀವನದ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಹಳೆಯ ಕೊಳೆಗೆ ಮರಳಿ ಹೋಗಲಾದ ಜೀವನದ ಬಗ್ಗೆ ಅದು ಹೇಳುತ್ತದೆ. ಈಗ ದೌರ್ಬಲ್ಯದೊಂದಿಗೆ ಹೋರಾಡುತ್ತಿರುವವರಿಗೆ ಇದು ಬಹಳ ಸಮಾಧಾನಕರವಾಗಿದೆ. ಈ ಹೋರಾಟವು ಶಾಶ್ವತವಾಗಿ ಮುಂದುವರಿಸಲ್ಪಡುತ್ತದೆ ಎಂದು ದೇವರು ವಾಗ್ದಾನ ಮಾಡಿಲ್ಲ, ಬದಲಾಗಿ ನಾಶಕ್ಕೆ ಹೋಗದೆ ಜೀವನವನ್ನು ಕ್ರಿಸ್ತನು ನೀಡುವನು ಎಂಬುದು ಆತನ ವಾಗ್ದಾನವಾಗಿದೆ. ಯಾಜಕನ ಕ್ರಿಯೆಯೂ ಸಹ ಇಲ್ಲಿ ಮುಖ್ಯವಾಗಿದೆ. ಯಾಜಕನು ಈ ವಸ್ತುಗಳನ್ನು ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇರಿಸಿ ಅದನ್ನು ಮರೆಮಾಚುವುದಿಲ್ಲ. ಅವನು ಅದನ್ನು ಯೆಹೋವನ ಮುಂದೆ ಮಾಡುತ್ತಾನೆ. ಪ್ರತಿಫಲವು ಕೇವಲ ವೈಯಕ್ತಿಕ ಸಂತೋಷ ಮಾತ್ರವಲ್ಲ ಎಂದು ಯೆಹೋವನು ತೋರಿಸುವಂತಿದೆ. ಪ್ರತಿಫಲವು ಯೆಹೋವನ ಸನ್ನಿಧಿಯಲ್ಲಿ ಸಿಗುವ ಪವಿತ್ರ ಅಂಗೀಕಾರವೂ ಆಗಿದೆ. ಯಾಜಕನು ತನ್ನ ಕೈಗಳಲ್ಲಿ ಇರಿಸಿದ ವಸ್ತುಗಳನ್ನು ಹಿಡಿದುಕೊಂಡು ನಾಜೀರ್ ವ್ರತಸ್ಥನು ಯೆಹೋವನ ಮುಂದೆ ನಿಲ್ಲುತ್ತಾನೆ. ಆ ಚಿತ್ರಣವು ಬಹಳ ಪ್ರಬಲವಾಗಿದೆ. ಓಟದ ಅಂತ್ಯದಲ್ಲಿ ನಂಬಿಗಸ್ತರು ತಮ್ಮ ಸ್ವಂತ ನೀತಿಯನ್ನು ಹಿಡಿದುಕೊಂಡು ಯೆಹೋವನ ಮುಂದೆ ನಿಲ್ಲುವುದಿಲ್ಲ. ಅವರು ಯಾಜಕನು ನೀಡಿದ್ದುದನ್ನು ಹಿಡಿದುಕೊಂಡು ನಿಲ್ಲುತ್ತಾರೆ. ಅವರು ಕೃಪೆಯಿಂದ ತುಂಬಿದ ಕೈಗಳೊಂದಿಗೆ ನಿಲ್ಲುತ್ತಾರೆ. ಇಲ್ಲಿಯೇ ಹೃದಯದ ಪರೀಕ್ಷೆಯಾಗುತ್ತದೆ.
ಒಂದು ವೇಳೆ ಪ್ರತಿಫಲ ಸಿಗುವುದಾದರೆ ನಾವು ಈಗ ಹೇಗಾದರೂ ಬದುಕಬಹುದು ಎಂದು ಯೋಚಿಸಲು ಸಾಧ್ಯವಿದೆ. ಆದರೆ ಅರಣ್ಯಕಾಂಡ 6ನೇ ಅಧ್ಯಾಯ ಇದಕ್ಕೆ ವಿರುದ್ಧವಾದುದನ್ನು ತೋರಿಸುತ್ತದೆ. ಈ ಪವಿತ್ರ ಭಾಗಗಳು ವ್ರತವು ಪೂರ್ಣಗೊಂಡಾಗ ನಂತರವಷ್ಟೇ ಬರುತ್ತವೆ. ಅವು ದಿನಗಳು ಪೂರೈಸಿದ ನಂತರ ಬರುತ್ತವೆ. ಅವು ಸಹನೆಯ ನಂತರವೂ ಬರುತ್ತವೆ. ಅವು ವಿಧೇಯತೆಯ ನಂತರ ಬರುತ್ತವೆ. ನ್ಯಾಯ ಪ್ರಮಾಣವು ಕೂಡ ಇದೇ ಕ್ರಮವನ್ನು ಪಾಲಿಸುತ್ತದೆ. ಓಟವನ್ನು ಮುಗಿಸಿದ ನಂತರ ಕಿರೀಟವನ್ನು ಪಡೆಯುವ ಬಗ್ಗೆ ಪೌಲನು ಹೇಳುತ್ತಾನೆ. 2 ತಿಮೋಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಮರಣ ಪರ್ಯಂತ ನಂಬಿಗಸ್ತನಾಗಿರುವ ಬಗ್ಗೆ ಮತ್ತು ನಂತರ ಜೀವ ಕಿರೀಟವನ್ನು ಪಡೆಯುವ ಬಗ್ಗೆ ಪ್ರಕಟಣೆಯು ಹೇಳುತ್ತದೆ. ಪ್ರತಿಫಲವು ಅಜಾಗರೂಕವಾಗಿ ಜೀವನಕ್ಕಾಗಿ ಅಲ್ಲ, ಅದು ಯೆಹೋವನ ಕೃಪೆಯಿಂದ ನಡೆಸಲ್ಪಟ್ಟ ನಂಬಿಗಸ್ತ ಸಹನೆಗಾಗಿ ಸಿಗುವಂತದ್ದಾಗಿದೆ. ಆದರೂ ಅತ್ಯಂತ ಕೋಮಲವಾದ ಅಂಶವೇನೆಂದರೆ, ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇರಿಸಲ್ಪಟ್ಟದ್ದು ಯಾಜಕತ್ವಕ್ಕೆ ಸೇರಿದ ಮತ್ತು ಪವಿತ್ರ ಭಾಗವಾಗಿದೆ. ಗೆರೆಯನ್ನು ತಲುಪಿದಾಗ ನಂಬಿಗಸ್ತರು ಕೇವಲ ಕ್ಷಮಿಸಲ್ಪಡುವಷ್ಟೇ ಅಲ್ಲ, ಅವರು ಹಂಚಿಕೊಳ್ಳುವಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಯೆಹೋವನು ತೋರಿಸುತ್ತಿದ್ದಾನೆ. ಅವರು ಕೇವಲ ರಕ್ಷಿಸಲ್ಪಟ್ಟವರಲ್ಲ, ಅವರಿಗೆ ಪವಿತ್ರ ಭಾಗಗಳನ್ನು ನಂಬಿಕೆಯಿಂದ ವಹಿಸಿಕೊಡಲಾಗುತ್ತದೆ. ಇದು ಪುನರುತ್ಥಾನದ ಚಿತ್ರಣ, ಇದು ರಾಜ್ಯದ ಚಿತ್ರಣ, ಇದು ಯಾಜಕತ್ವದ ಚಿತ್ರಣ. ಇಂತಹ ನಿರೀಕ್ಷೆಯನ್ನೇ ಸಹನೆಯನ್ನೇ ಅರ್ಥಪೂರ್ಣವಾಗಿಸುತ್ತದೆ. ಆದರೆ ಈ ಪಾಠದಲ್ಲಿ ಮತ್ತೊಂದು ವಿವರವಿದೆ. ಅದು ಆ ಚಿತ್ರಣವನ್ನು ಇನ್ನಷ್ಟು ಆಳಗೊಳಿಸುತ್ತದೆ. ಯಾಜಕನು ಈ ವಸ್ತುಗಳನ್ನು ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇರಿಸುವುದು ಮಾತ್ರವಲ್ಲ, ನಂತರ ಅವುಗಳನ್ನು ಯೆಹೋವನ ಮುಂದೆ ಆಡಿಸುವ ಅರ್ಪಣೆಯಾಗಿ ಎತ್ತುತ್ತಾನೆ ಎಂದು ಅದು ಹೇಳುತ್ತದೆ. ಇದರರ್ಥ ಪ್ರತಿಫಲವನ್ನು ಪಡೆಯುವ ಕೈಗಳು ಆರಾಧನೆಯಲ್ಲಿ ಎತ್ತಲ್ಪಡಬೇಕು. ಆ ಉಡುಗೊರೆಯನ್ನು ಕೇವಲ ಸ್ವಂತಕ್ಕೆ ಇಟ್ಟುಕೊಳ್ಳಲಾಗುವುದಿಲ್ಲ, ಅದನ್ನು ಯೆಹೋವನ ಮುಂದೆ ಅರ್ಪಿಸಬೇಕು. ಪ್ರತಿಫಲವನ್ನು ಕೇವಲ ಹಿಡಿದಿಟ್ಟುಕೊಳ್ಳಲಾಗುವುದಿಲ್ಲ, ಅದನ್ನು ಯೆಹೋವನ ಮುಂದೆ ಆರಿಸಬೇಕು. ಯಾಜಕನು ಈ ಪವಿತ್ರ ಭಾಗಗಳನ್ನು ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇರಿಸಿದ ನಂತರವೂ ಏಕೆ ಯೆಹೋವನ ಮುಂದೆ ಎತ್ತುತ್ತಾನೆ? ಮತ್ತು ಇದು ಪುನರುತ್ಥಾನದ ಪ್ರತಿಫಲ ಹಾಗೂ ಆರಾಧನೆ ಬಗ್ಗೆ ನಮಗೆ ಏನು ಕಲಿಸುತ್ತದೆ ಎಂಬ ಈ ಪ್ರಶ್ನೆಯೊಂದಿಗೆ ನಾವು ನಾಳೆ ಮುಂದುವರಿಸೋಣ. ಪ್ರಾರ್ಥನೆ. ಪರಲೋಕದ ತಂದೆಯೇ, ಓಟದ ಅಂತ್ಯದಲ್ಲಿ ನೀನು ನಂಬಿಗಸ್ತರನ್ನು ಬರಿಗೈಲಿ ಬಿಡುವುದಿಲ್ಲ ಎಂಬುದಕ್ಕಾಗಿ ನಿನಗೆ ವಂದನೆಗಳು. ಅಕ್ಷಯ ಜೀವನದ ನಿರೀಕ್ಷೆಗಾಗಿ ಮತ್ತು ಬಾಡಿ ಹೋಗದ ಬಾಧ್ಯತೆಗಾಗಿ ವಂದನೆಗಳು. ವ್ರತದ ಈ ದಿನಗಳಲ್ಲಿ ನಮ್ಮ ಹೃದಯಗಳನ್ನು ನಂಬಿಗಸ್ತವಾಗಿರಿಸು ಮತ್ತು ಓಟವನ್ನು ಚೆನ್ನಾಗಿ ಮುಗಿಸಲು ಬೇಕಾದ ಸಹನೆಯನ್ನು ನೀಡಿ ನಮ್ಮನ್ನು ಬಲಪಡಿಸು. ನಮ್ಮನ್ನು ಗರ್ವ ಪಡದಂತೆ ಕಾಪಾಡು ಮತ್ತು ಪ್ರತಿಯೊಂದನ್ನು ನಿನ್ನ ಕೈಯಿಂದ ಬರುವ ಕೃಪೆಯೆಂದೇ ಸ್ವೀಕರಿಸಲು ನಮಗೆ ಕಲಿಸು. ನಮ್ಮ ಮಹಾಯಾಜಕನು ನೀಡುವ ವಸ್ತುಗಳಿಂದ ನಮ್ಮ ಕೈಗಳು ತುಂಬಿ ನಿನ್ನ ಮುಂದೆ ನಿಲ್ಲುವ ಆ ದಿನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.